ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ವಿಪಕ್ಷಗಳ ತೀವ್ರ ಗದ್ದಲದ ಮಧ್ಯೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಧ್ವನಿ ಮತದ ಮೂಲಕವಾಗಿ ಲೋಕಸಭೆಯಲ್ಲಿ ತಿದ್ದುಪಡಿಯ ಬಿಲ್ ಅಂಗೀಕಾರ ಆಗಿದೆ. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ವಿಪಕ್ಷಗಳ ತೀವ್ರ ಗದ್ದಲದ ಮಧ್ಯೆ ಕಳೆದ 2 ದಿನಗಳಿಂದಲೂ ಇದೇ ಗದ್ದಲ ಆಗ್ತಾ ಇತ್ತು. ಧ್ವನಿ ಮತದ ಮೂಲಕವಾಗಿ ಇವತ್ತು ಲೋಕಸಭೆಯಲ್ಲಿ ತಿದ್ದುಪಡಿ ಬಿಲ್ ಅಂಗೀಕಾರ ಆಗಿದೆ. ಸಾರ್ವಜನಿಕ ಪರೀಕ್ಷಾ ತಿದ್ದುಪಡಿ ಮಸೂದೆ 2026 ಪಾಸ್ ಆಗಿದೆ. 10 ವರ್ಷ ಜೈಲು, 10 ಕೋಟಿ ತನಕ ದಂಡ ವಿಧಿಸುವಂತಹ ಬಿಲ್ ಇದು. ಲೋಕಸಭೆಯಲ್ಲಿ ತೀವ್ರ ಗದ್ದಲ ಹಿನ್ನೆಲೆಯಲ್ಲಿ ನಾಳೆಗೆ ಮುಂದೂಡಿಕೆ ಆಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಬಿಲ್ ಬಗ್ಗೆ ಚರ್ಚೆ ಬಾಕಿ ಇದೆ. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಇವತ್ತು ನೋಡಿ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಬಟ್ ಈಗ ಬ್ಯಾಲೆನ್ಸ್ ಇರೋದು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಬೇಕು. ಯಾವುದೇ ಒಂದು ಬಿಲ್ ಫಸ್ಟ್ ಚರ್ಚೆಗೆ ಬರುತ್ತೆ. सदस्यगण 23वें राष्ट्रमंडल खेलों में भारत के पैरा खिलाड़ी सुश्री शर्मिला धनखड़ ने स्वर्ण पदक व सुश्री शिल्पा के शायल ने कांस्य पदक जीता है. श्री सर्वेश कुमार सारे, श्री वलूरी अजय बाबू, सुश्री ज्ञानेश्वरी यादव ने रजत पदक एवं सुश्री बिंदिया रानी देवी ने कांस्य पदक जीतकर इस प्रतियोगिता में भारत का गौरव बढ़ाया है. भारत की 18 वर्षीय क्वेश खिलाड़ी सुश्री अनाथ सिंह ने कनाडा में वर्ल्ड जूनियर स्क्वैश चैंपियन 2026 खिताब जीतकर ऐतिहासिक उपलब्धि हासिल की है. मैं सदन की ओर से देश की मान बढ़ाने वाले सभी खिलाड़ियों को ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ವಿಪಕ್ಷಗಳ ತೀವ್ರ ಗದ್ದಲದ ಮಧ್ಯೆ ಲೋಕಸಭೆಯಲ್ಲಿ ಇವತ್ತು ಬಿಲ್ ಪಾಸ್ ಆಗಿದೆ. ಧ್ವನಿ ಮತದ ಮೂಲಕವಾಗಿ ಲೋಕಸಭೆಯಲ್ಲಿ ತಿದ್ದುಪಡಿಯ ಬಿಲ್ ಅಂಗೀಕಾರ ಆಗಿದೆ. ಇನ್ನು ಬ್ಯಾಲೆನ್ಸ್ ಒಂದಿರೋದು ಇನ್ನು ರಾಜ್ಯಸಭೆಯಲ್ಲಿ ಈ ಒಂದು ಬಿಲ್ ಪಾಸ್ ಆಗಬೇಕು. ಬಹುಮತವನ್ನ ಪಡೆದುಕೊಳ್ಳುವಂತಹ ಮೂಲಕವಾಗಿ ಕಾನೂನಾಗಿ ಅದು ಪರಿವರ್ತನೆಗೊಳ್ಳುತ್ತೆ. ಯಾವುದೇ ಒಂದು ವಿಚಾರವನ್ನು ಕೂಡ ಅಥವಾ ಮಸೂದೆಯನ್ನ ಫಸ್ಟ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದರ ಬಗ್ಗೆ ಚರ್ಚೆಗಳಾಗುತ್ತೆ. ಅದನ್ನು ಫಸ್ಟು ವಿಚಾರ ಏನಿದೆ ಅದನ್ನು ಪ್ರಸ್ತುತಪಡಿಸ್ತಾರೆ. ಆನಂತರವಾಗಿ ಆ ಒಂದು ವಿಚಾರದ ಬಗ್ಗೆ ಚರ್ಚೆಗಳಾಗತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದಂತಹ ನಂತರವಾಗಿ ಅದು ಕಾನೂನು ಆಗಬೇಕು ಅಂತಂದ್ರೆ ರಾಷ್ಟ್ರಪತಿಗಳ ಅನುಮೋದನೆ ಕೂಡ ದೊರೆಯಬೇಕಾಗತ್ತೆ. ಕಾರಣ ಏನು, ಯಾವ ಮಸೂದೆ ಇದು ಅಂತಂದ್ರೆ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ. ಕಾರಣ ಯಾಕೆ ಈ ವಿಚಾರ ಯಾಕೆ ಪ್ರಸ್ತುತವಾಗಿ ಬಂತು ಅಂತಂದ್ರೆ ನೀಟ್ ಅಕ್ರಮ ಕುರಿತಾಗಿ ಬಹಳಷ್ಟು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ಗಳು ಕೂಡ ಆಯಿತು. ಅದನ್ನ ತಡೆಯಬೇಕು ಅನ್ನುವಂತಹ ಕಾರಣವಾಗಿ ಒಂದು ನಿಲುವನ್ನ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಂಡು 10 ವರ್ಷ ಜೈಲು, 10 ಕೋಟಿ ತನಕ ದಂಡವನ್ನ ವಿಧಿಸಲಿಕ್ಕಾಗಿ ಈ ಒಂದು ಬಿಲ್ ಕೂಡ ಇವತ್ತು ಪಾಸ್ ಆಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಇವತ್ತು ಲೋಕಸಭೆಯಲ್ಲಿ ಬಿಲ್ ಯಾವ ರೀತಿಯಾಗಿ ಎಷ್ಟು ಬಹುಮತವನ್ನ ಪಡೆದು ಈಗಾಗಲೇ ನೋಡಿ ಲೋಕಸಭೆಯಲ್ಲಿ ಈ ಒಂದು ಬಿಲ್ ಕೂಡ ಇವತ್ತು ಪಾಸ್ ಆಗಿದೆ. ಇನ್ನು ನಾಳೆ ಜೊತೆಗೆ ತೀವ್ರ ಗದ್ದಲ ಕೂಡ ಉಂಟಾಯಿತು. ಕಳೆದ 2 ದಿನಗಳಿಂದಲೂ ಕೂಡ ಈ ಬಿಲ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲಗಳಾಗ್ತಾ ಇತ್ತು. ಸ್ವಲ್ಪ ಟೈಮ್ ತಗೊಳ್ಳಿ ಅಂತ ಹೇಳಿ ಕೂಡ ಅಧ್ಯಕ್ಷರು ಹೇಳ್ತಾರೆ. ಓಂ ಬಿರ್ಲಾ ಅವರು ಕೂಡ ಹೇಳಿದ್ರು ಸಮಯವನ್ನು ತೆಗೆದುಕೊಂಡು ಆನಂತರವಾಗಿ ಚರ್ಚೆಗಳನ್ನು ಕೂಡ ನಡೆಸಿ ಅಂತ ಹೇಳಿ ಕೂಡ ಚರ್ಚೆಗೆ ಬಂದಂತಹ ನಂತರವಾಗಿ ಇವತ್ತು ಈಗ ಕೆಲವು ಗಂಟೆಗಳ ಹಿಂದೆ ಅಷ್ಟೇ, ನಿಮಿಷಗಳ ಹಿಂದೆ ಅಷ್ಟೇ ಬಿಲ್ ಕೂಡ ಪಾಸ್ ಆಯಿತು. ಆನಂತರವಾಗಿ ತೀವ್ರ ಗದ್ದಲ ಕೂಡ ಉಂಟಾಯಿತು. ಆ ಒಂದು ಕಾರಣವಾಗಿ ಕೂಡ ಕಲಾಪವನ್ನ ನಾಳೆಗೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ರಾಜ್ಯಸಭೆಯಲ್ಲಿ ಈ ಒಂದು ಬಿಲ್ ಚರ್ಚೆ ಬಾಕಿ ಇದೆ. मेरे विचार में निर्णय ना वालों के पक्ष में स्वीकृत हुआ. प्रश्न ये कि विधेयक पर विचार किया जाए. जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में विधेयक. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಲೋಕಸಭೆಯಲ್ಲಿ ಬಿಲ್ ಕೂಡ ಪಾಸ್ ಆಗಿರುವಂಥದ್ದು. ಎಷ್ಟು ಬಹುಮತ ಸಿಕ್ತು, ಜೊತೆಗೆ ನಾಳೆಯೂ ಕೂಡ ರಾಜ್ಯಸಭೆಯಲ್ಲಿ ಬಹುಮತ ಸಿಗುವಂತಹ ಸಾಧ್ಯತೆಗಳಿದೆಯಾ? ಅನಂತರವಾಗಿ ರಾಷ್ಟ್ರಪತಿಗಳ ಅನುಮೋದನೆ ಅಗತ್ಯ ಕೂಡ ಇರುತ್ತೆ. ಏನಿದೆ ಮಾಹಿತಿ?
ಕುಸುಮ, ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಳಿಕ ಇದೀಗ ಅದನ್ನು ಮಾರ್ಪಾಡು ಮಾಡುವುದಕ್ಕೆ ಅಂದರೆ ಪರಿಷ್ಕೃತ ಮಸೂದೆಯನ್ನಾಗಿ ಹೊಸ ಕಾನೂನುಗಳನ್ನು ಆ್ಯಡ್ ಮಾಡಿಕೊಂಡಂತಹ ಬಿಲ್ನ ಮಸೂದೆ ನಿನ್ನೆಯಿಂದಲೂ ಕೂಡ ಚರ್ಚೆಗೆ ಅನುಮತಿಯನ್ನು ಮಾಡಿಕೊಡಲಾಯಿತು. ಲೋಕಸಭೆಯಲ್ಲಿ ಬಹುತೇಕ ಎಲ್ಲ ಪಕ್ಷದ ಸಂಸದರೆಲ್ಲರೂ ಕೂಡ ಇದರ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಏನೇನು ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯವಿದೆ, ಜೊತೆಗೆ ಹಿಂದೆ ಆದಂತಹ ಲಾಠಿ ಚಾರ್ಜ್ ವಿಚಾರದಲ್ಲೂ ಕೂಡ ಪ್ರತಿಭಟನೆ ವಿಚಾರದಲ್ಲಿ ನಡೆದಂತಹ ಎಲ್ಲವನ್ನು ಕೂಡ ಒಂದು ಸನ್ನಿವೇಶಗಳನ್ನು ಪ್ರಸ್ತಾಪ ಮಾಡಿದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಮಾರ್ಪಾಟು ಮಾಡಿರುವಂತಹ 10 ಕೋಟಿ ದಂಡ ಜೊತೆಗೆ 10 ವರ್ಷಗಳ ಕಾಲದವರೆಗೂ ಕೂಡ ಜೈಲು ಶಿಕ್ಷೆ ವಿಧಿಸುವಂತಹ ಈ ಒಂದು ಮಸೂದೆ ಈಗಾಗಲೇ ಲೋಕಸಭೆಯಲ್ಲಿ ಇವತ್ತು ಕೆಲ ಕ್ಷಣಗಳ ಹಿಂದಷ್ಟೇ ಪಾಸ್ ಕೂಡ ಆಗಿರುವಂಥದ್ದು. ಮಧ್ಯಾಹ್ನದ ಬಳಿಕ ಕಲಾಪ ಆರಂಭವಾದಂಥ ಸಂದರ್ಭದಲ್ಲಿ ಸಚಿವ ಜಿತೇಂದ್ರ ಸಿಂಗ್ ಆ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಇನ್ನೇನು ಗಲಾಟೆಗಳು ಆಗಬಹುದು ಅನ್ನುವಂತಹ ಸಾಧ್ಯತೆಗಳನ್ನು ಹೇಳಲಾಗ್ತಾ ಇತ್ತು, ನಿರೀಕ್ಷೆಗಳಿತ್ತು. ಆ ಕಾರಣದಿಂದಾಗಿ ತರಾತುರಿಯಲ್ಲಿ ಒಂದು ಹಂತದಲ್ಲಿ ಈ ಒಂದು ಮಸೂದೆಯನ್ನು ಪಾಸ್ ಮಾಡುವಂತಹ ಕೆಲಸಕ್ಕೆ ಇದೀಗ ಲೋಕಸಭೆ ಕೂಡ ಮುಂದಾಗಿದೆ. ಆದರೆ ಧ್ವನಿಮತದ ಮೂಲಕ ಈಗಾಗಲೇ ಅಂಗೀಕಾರ ಕೂಡ ಮಾಡಲಾಗಿದೆ. ಇನ್ನು ನಾಳೆ ರಾಜ್ಯಸಭೆಯಲ್ಲಿ ಈ ಒಂದು ಮಸೂದೆ ಮಂಡನೆಯಾಗಲಿದೆ. ಅಲ್ಲೂ ಕೂಡ ವಿಸ್ತೃತವಾದಂಥ ಚರ್ಚೆ ಆಗಲಿದೆ. ಅದಾದ ಬಳಿಕ ಅಲ್ಲಿ ಅಂಗೀಕಾರವಾಗಬೇಕು. ಅಲ್ಲಿ ಅಂಗೀಕಾರವಾದ ಬಳಿಕ ರಾಷ್ಟ್ರಪತಿ ಅಂಗಳಕ್ಕೂ ಕೂಡ ಹೋಗುತ್ತೆ. ಅಲ್ಲಿ ಅವರು ಒಂದು ಅನುಮೋದನೆಯನ್ನು ಇದು ಮಾಡಿದ ಬಳಿಕ ಗೆಜೆಟ್ ನೋಟಿಫಿಕೇಶನ್ ಆಗಿ ಈ ಒಂದು ಕಾನೂನು ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಂತೋಷ್. ಯಾವುದೇ ಒಂದು ಮಸೂದೆ ಅಥವಾ ಬಿಲ್ ಪಾಸ್ ಆಗಬೇಕು ಅಂತಂದ್ರೆ ಲೋಕಸಭೆ ರಾಜ್ಯಸಭೆಯಿಂದ ಕೂಡ ಅದು ಅನುಮೋದನೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಆನಂತರವಾಗಿ ರಾಷ್ಟ್ರಪತಿಗಳಿಂದ ಅನುಮೋದನೆ ಪಡ್ಕೊಳ್ಬೇಕಾಗುತ್ತೆ. ಆನಂತರವಾಗಿ ಕಾನೂನಾಗಿ ಅದು ಪ್ರಕ್ರಿಯೆ ಆರಂಭವಾಗುತ್ತೆ. ಒಂದೇ ಮಾತರಂ ಗೀತೆಗೆ ಅಪಮಾನ ಶಿಕ್ಷಾರ್ಹ ಅಪರಾಧ. ಗೀತೆಗೆ ಅಪಮಾನಿಸಿದ್ರೆ 3 ವರ್ಷ ಜೈಲು ದಂಡವನ್ನ ವಿಧಿಸುವಂತಹ ಕಾಯ್ದೆ. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆ ಸ್ಥಾನಮಾನ ಸಿಕ್ಕಿದೆ. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಮಸೂದೆ ಕೂಡ ಅಂಗೀಕಾರವಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಮಸೂದೆ ಅಂಗೀಕಾರವಾಗಿದೆ. ವಂದೇ ಮಾತರಂ ಗೀತೆಗೆ ಅಪಮಾನ ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಗೀತೆಗೆ ಅಪಮಾನಿಸಿದ್ರೆ 3 ವರ್ಷ ಜೈಲಾಗುತ್ತೆ, ದಂಡ ವಿಧಿಸುವಂತಹ ಕಾಯ್ದೆ ಇದೆ. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನ. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಮಸೂದೆ ಅಂಗೀಕಾರವಾಗಿದೆ. ಅಂದ್ರೆ ಎರಡೂ ಕಡೆಯಲ್ಲೂ ಕೂಡ ಮಸೂದೆ ಅಂಗೀಕಾರವಾಗಿದೆ. ಲೋಕಸಭೆಯ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಈ ಒಂದು ಮಸೂದೆ ಅಂಗೀಕಾರ ಆಗಿದೆ. ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ರೆ ಅದು ಶಿಕ್ಷಾರ್ಹವಾದಂಥ ಅಪರಾಧ ಆಗಿರುತ್ತೆ. ಸೊ ಗೀತೆಗೆ ಏನಾದರೂ ಅಪಮಾನಿಸಿದ್ರೆ 3 ವರ್ಷ ಜೈಲಾಗುತ್ತೆ, ದಂಡವನ್ನ ವಿಧಿಸುವಂತಹ ಮಸೂದೆ ಇದು. ಸೊ ಈ ಒಂದು ಮಸೂದೆ ಏನಿತ್ತು, ಸೊ ಅದು ಲೋಕಸಭೆಯಲ್ಲಿ ಈಗಾಗಲೇ ಅಂಗೀಕಾರ ಆಗಿತ್ತು. ಅದಾದಂತಹ ನಂತರವಾಗಿ ಚರ್ಚೆಗೆ ಬಂದಂತಹ ನಂತರ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರವಾಗಿದೆ.